ವಾಲ್ಮೀಕಿ ಜಯಂತಿಯನ್ನು ವರ್ಷ ಆಚರಿಸ್ತೀವಿ. ಈ ಸತಿ ವಿಜೃಂಭಣೆಯಿಂದ ವಿವಿಧ ವೇಷಗಳನ್ನು ಹಾಕಿದ್ದಾರೆ ನಮ್ಮ ಮಕ್ಕಳು. ರಾಮ, ಸೀತೆ, ಲಕ್ಷ್ಮಣ, ವೀರ ಮದಕರಿ ನಾಯಕ, ವಾಲ್ಮೀಕಿ ಮತ್ತು ಬೇಡರು ಡ್ರೆಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಗೊಂಬೆ ಕುಣಿತ, ಆಮೇಲೆ ವಿಜೃಂಭಣೆಯಿಂದ ಎಲ್ಲ ಮಹಿಳೆಯರು, ಊರಿನಲ್ಲಿರುವ ಎಲ್ಲರೂ ಭಾಗವಹಿಸಿದ್ದಾರೆ. ಮತ್ತು ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ವಾಲ್ಮೀಕಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ಎಲ್ಲರೂ ಪೀಠ ಒಂದು ರೆಡಿ ಆದರೆ ವಾಲ್ಮೀಕಿ ವಿಗ್ರಹ ಕೊಡ್ಸೋಕ್ಕೆ ನಾವು ರೆಡಿ ಇದ್ದೀವಿ. ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದಲ್ಲಿ ಇಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಈ ಗ್ರಾಮಸ್ಥರು ಆಚರಿಸ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭವಾಗಲಿ. ಎಲ್ಲ ಸಂಘಟಕರಿಗೆ ಮಹರ್ಷಿ ವಾಲ್ಮೀಕಿಯವರು ಇಡೀ ನಮ್ಮ ವಿಶ್ವಖಂಡಕ್ಕೆ ಒಂದು ರಾಮಾಯಣ ಕೊಟ್ಟಂಥ ಮಹಾನ್ ಕವಿ ಅಂತ ಅವರ ಜಯಂತಿಯನ್ನು ನಾವು ಆಚರಿಸ್ತಿರೋದು. ಬರೀ ಇದೇನಾಗೈತೆ ಅಂದರೆ ವಾಲ್ಮೀಕಿ ಜಯಂತಿಯನ್ನು ಬರೀ ವಾಲ್ಮೀಕಿ ಸಮಾಜದವರೇ ಮಾತ್ರ ಆಚರಿಸುವಂತಾಗಿದೆ. ಏಕೆಂದರೆ ಇಡೀ ವಿಶ್ವಕ್ಕೆ ರಾಮಾಯಣ ಕೊಟ್ಟಿದ್ದು ಆ ಮಹಾಕವಿ ಶ್ರೀ ವಾಲ್ಮೀಕಿ ಮಹರ್ಷಿಯವರು ಅಂತ ಒಬ್ಬ ಸಂತ ಶ್ರೇಷ್ಠನನ್ನು ಇವತ್ತು ಬರೀ ನಮ್ಮ ಸಮಾಜ ಮಾತ್ರ ಪ್ರೀತಿಸುವಾಗ ಎಲ್ಲ ಜನಾಂಗದವರು ಇದನ್ನು ಆಚರಿಸುವಂತ ಆಗಬೇಕಿದು. ಅಷ್ಟೇಳಿ ಆಮೇಲೆ ನಮ್ಮಲ್ಲಿ ಏನಾಗೈತೆ ಅಂದರೆ ನಮ್ಮಲ್ಲಿ ಸಂಘಟನೆಯ ಕೊರತೆ ಜಾಸ್ತಿ ಆಗಿದೆ. ಇವಾಗ 18ನೇ ತಾರೀಕು ವಾಲ್ಮೀಕಿ ಜಯಂತಿ ಇದೆ, ಶಿರಾ ತಾಲೂಕು ಮಟ್ಟದ ಜಯಂತಿ ಇದೆ, ಎಲ್ಲ ಭಾಗವಹಿಸಬೇಕು. ಈ ಕೆಲವರು ಸಂಘಟನೆ ಮಾಡೋರು ಕೆಲವರು ಸಂಘಟನೆ ಮಾಡುವಾಗ ಸರಿಯಾಗಿ ಸಂಘಟನೆ ಆಗ್ತಾ ಇಲ್ಲ. ಏಕೆಂದರೆ ಸ್ವಪ್ರತಿಷ್ಠೆ ಮತ್ತು ದ್ವೇಷ, ಅಸೂಯೆ ಬಿಟ್ಬಿಟ್ಟು ಸಂಘಟನೆ ಮಾಡಿ ವಾಲ್ಮೀಕಿ ಜಯಂತಿನ ಅದ್ದೂರಿಯಾಗಿ ಮಾಡಬೇಕಾಗಿ ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತೀನಿ. ಏಕೆಂದರೆ ನಮ್ಮವ್ರು ಹೆಂಗೇನೆ ಕಂಕ್ರು ಮತ್ತು ಕಲ್ಲವಿಲ್ಲಿ ಅನ್ನೋ ಥರ ಎಲ್ಲ ಆರ್ಗನೈಸ್ ಆಗೋಲ್ಲ ಸರಿಗೆ. ಆರ್ಗನೈಸ್ ಆದರೆ ನಮ್ಮದು ಶಕ್ತಿ ಎಷ್ಟೈತೆ ಅಂತ ನಾವು ತೋರಿಸ್ಬೋದು. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ವಾಲ್ಮೀಕಿ ಜಯಂತಿ ಆಚರಿಸ್ಬೇಕು. ಇದೇ ಥರ ಎಲ್ಲ ಪ್ರತಿ ಹಳ್ಳಿಗಳಲ್ಲೂ ವಾಲ್ಮೀಕಿ ಜಯಂತ್ಯೋತ್ಸವಗಳಾಗಬೇಕಂತ ಕೇಳ್ಕೊಂತ ನನ್ನ ಮಾತು.